ರಾಮ ಮಂದಿರ ರಾಜಕೀಯಕ್ಕೆ ಮತ್ತಷ್ಟು ಕಿಚ್ಚು. ಮೊದಲು ರಾಮ ಮಂದಿರಕ್ಕೆ ದಲಿತರನ್ನ ಬಿಡೋದಕ್ಕೆ ಹೇಳಿ ಬಿಜೆಪಿ ವಿರುದ್ಧ ಸಚಿವ ಕೆಎನ್ ರಾಜಣ್ಣ ತೀವ್ರ ವಾಗ್ದಾಳಿ. ದಲಿತ ಅರ್ಚಕನನ್ನ ನೇಮಕ ಮಾಡಲಿ, ದಲಿತರು ಹಿಂದೂಗಳಲ್ವಾ, ಬಿಜೆಪಿಗರು ಹಿಂದೂಗಳನ್ನ ಗುತ್ತಿಗೆ ಪಡ್ಕೊಂಡಿದ್ದಾರ, ಓಟಿಗಾಗಿ ಬಿಜೆಪಿ ಪದೇ ಪದೇ ಹಿಂದೂ ಅಂತ ಹೇಳ್ತಾರೆ. ಜನವರಿ 22ರ ನಂತರ ಅಯೋಧ್ಯೆಗೆ ಹೋಗ್ತೇನೆ ಅಂತ ಸಿಎಂ ಹೇಳಿಕೆ ಕೊಟ್ಟಿದ್ರು. ದೇಗುಲ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತ ಹೇಳಿದ್ದೇವೆ. ಜನವರಿ 22ರ ನಂತರ ಕಾರ್ಯಕ್ರಮ ಎಲ್ಲಿರುತ್ತೆ? ಸಿಎಂ ಹೇಳಿದ್ದು ಸರಿಯಾಗಿದೆ. ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಸಚಿವ ಕೆಎನ್ ರಾಜಣ್ಣ ಸಮರ್ಥನೆ. ತಾರೀಖ್ ನಂತರ ನಾವು ಹೋಗ್ತೀವಿ ಅಂತ ಅಂದ್ರೆ ಈ ತನಕವೂ ಕೂಡ ನಾವು ಆ ಪ್ರೋಗ್ರಾಮ್ ಹೋಗಲ್ಲ ಅಂತಿದ್ರು. ಪ್ರೋಗ್ರಾಮ್ ಹೋಗಲ್ಲ ಅಂತ 22 ಮೇಲೆ ಪ್ರೋಗ್ರಾಮ್ ಎಲ್ಲಿರುತ್ತೆ? ಅವ್ರು ಹೇಳಿದ್ದವ ಆಗ ಹೇಳಿದ್ದು ಸರಿ ಇದೆ, ಈಗ ಹೇಳಿದ್ದು ಸರಿ ಇದೆ. ಅಂದ್ರೆ ಹಿಂದೂಗಳ ಇದಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಹೋಗ್ತೀವಿ ಅನ್ನೋ ಸ್ಟ್ಯಾಂಡ್. ಹೌದಪ್ಪ, ಈಗ ನಿಮ್ ಮೀಡಿಯಾದಲ್ಲಿ ಪದೇ ಪದೇ ಏನು ಹಿಂದುತ್ವವನ್ನ, ಹಿಂದೂಗಳನ್ನ ಏನ್ ಬಿಜೆಪಿ ಅವರು ಜಾಗಿರಿ ಕೊಟ್ಟಿದೀವ, ನಾವೆಲ್ಲ ಹಿಂದೂಗಳಲ್ವಾ? ಆದ್ರಿಂದ ಪದೇ ಪದೇ ಅವರು ಓಟ್ಗೋಸ್ಕರ ಹಿಂದುಗಳು ಅಂತ ಹೇಳ್ತಕ್ಕಂಥದ್ದು ಎಲ್ಲ ಆಯ್ತಪ್ಪ. ಈಗ ಹರಿಜನ ದೇವಸ್ಥಾನಕ್ಕೆ ಬಿಡ್ತಾರೆ, ಈಗ ಶ್ರೀರಾಮನ ದೇವಸ್ಥಾನಕ್ಕೆ ಬಿಡಿಸಕ್ಕೆ ಹೇಳಿ, ಮೊದಲನೇದು ಒಬ್ಬನ ಪೂಜಾರಿ ನೇಮಕ ಮಾಡಕ್ಕೆ ಹೇಳಿ. ಅವರೆಲ್ಲ ಹಿಂದೂಗಳಲ್ವ ಹರಿಜನರು? ಈ ರೀತಿಯಲ್ಲಿ ಸುಮ್ಮನೆ ಸ್ವಾರ್ಥಕ್ಕೋಸ್ಕರ, ಓಟ್ಗೋಸ್ಕರ ಅವರು ರಾಜಕಾರಣ ಮಾಡಲಿ ಆದರೆ ಈ ರೀತಿಯ ಕೆಳಮಟ್ಟದಲ್ಲಿ ಹಿಂದುತ್ವವನ್ನು, ಹಿಂದೂಗಳನ್ನು ಹೆಸರನ್ನು ಬಳಸ್ಕೊಳ್ತಕ್ಕಂಥದ್ದು ಅವ್ರಿಗೆ ಶೋಭೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.